ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವಾಗ ಸ್ವಲ್ಪ ಆರಾಮಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಹೊಸ್ತಾ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತು ಬೆಳಿಗ್ಗೆ ಬಂದುಬಿಟ್ಟು ನನ್ನ ಮಗನಿಗೆ ಸ್ವಲ್ಪ ತುಂಬ ಕೆಮ್ಮಾಗಿಬಿಟ್ಟಿತ್ತು. ಅದೇನೇ ಸಿರಪ್ ಎಲ್ಲ ಹಾಕಿದ್ರು ಅಷ್ಟೊಂದು ಕಮ್ಮಿ ಆಗಲಿಲ್ಲ. ಕೆಮ್ಮು ಕಡಿಮೆ ಆದರೂ ಕಫ ಎಲ್ಲ ಆಗೇ ಇರ್ತಿತ್ತು. ಅದಕ್ಕೋಸ್ಕರ ನಾನಿಲ್ಲಿ ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ. ಇದು ದೊಡ್ಡ ಪಾತ್ರೆ ಇದೆಯಲ್ಲ, ಆ ಪಾತ್ರೆನ ಸ್ವಲ್ಪ ಪಾತ್ರೆ ಯಾವುದಾದ್ರು ಬಿಸಿ ಇದ್ದರೆ ಅದ್ರ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿ ಮಾಡಿದ ತಕ್ಷಣ ಅದಕ್ಕೇನು ಮಾಡ್ತೀನಿ, ಒಂದು ಲವಂಗ, ಒಂದೆರಡು ಕಾಳು ಮೆಣಸು, ಒಂದೆರಡು ಬೆಳ್ಳುಳ್ಳಿ ಹೆಸಳು ಇರುತ್ತಲ್ಲ ಅದನ್ನು ಹಾಕ್ಕೊಂಡು, ಜೊತೆಗೆ ಒಂದು ಚುಟ್ಕಿಯಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಕಲ್ಲಲ್ಲಿ ಕುಟ್ಕೊತಾ ಇದ್ದೀನಿ. ಇದಾದ ತಕ್ಷಣ ನೀಟಾಗಿ ನೈಸಾಗಿ ಎಷ್ಟಾಗುತ್ತೆ ಅಷ್ಟು ಕುಟ್ಕೊಂಡ್ಬಿಟ್ಟು ಸ್ವಲ್ಪ ಕಲ್ಲಲ್ಲಿ ನೀರಿದೆ ಅದನ್ನ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿಯಾಗಿ ಸ್ವಲ್ಪ ನೀರನ್ನು ತೊಗೊತಾ ಇದ್ದೀನಿ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಸೋಸ್ಕೊಬೇಕಾಗುತ್ತೆ. ಇಲ್ಲ ಮಕ್ಕಳು ಹಾಗೆ ತಿಂತಾರೆ ಅಂದರೆ ಅದನ್ನು ಕೂಡ ಹಾಗೆ ಕೊಡ್ಬೋದು. ನೋಡಿ ಎಷ್ಟು ರಸ ಬಂದಿದ್ದೀನಿ. ಇದನ್ನು ನಾವು ಜೇನುತುಪ್ಪ ಜೊತೆಯಲ್ಲಿ ಇಲ್ಲ ಹಾಗೆ ಕೂಡ ಕುಡಿಸ್ಬೋದು. ಜೇನುತುಪ್ಪ ಇದ್ದರೆ ಅದ್ರ ಜೊತೆಯಲ್ಲಿ ಕುಡಿಸಿದ್ರೆ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ದೊಡ್ಡ ಮಕ್ಕಳಾದರೆ ಒಂದು 2 ಸ್ಪೂನ್ ಕುಡಿಸಿದ್ರೆ ನಡೆಯುತ್ತೆ. ಚಿಕ್ಕ ಮಕ್ಕಳಾದರೆ 1 ಸ್ಪೂನ್ ಆದರೂ ಸಾಕಾಗುತ್ತೆ. ಕಫ ಎಲ್ಲ ಬೇಗ ಕಡಿಮೆ ಆಗುತ್ತೆ, ಚೆನ್ನಾಗಾಗುತ್ತೆ. ಹಾಗೆ ಇದು ಬಂದುಬಿಟ್ಟು ಅವತ್ತು ವಸಂತ ಪಂಚಮಿ ಅಂತ ಇತ್ತು, ಲಕ್ಷ್ಮಿ ಹುಟ್ಟಿದ ದಿನ ಅಂತ ಹೇಳ್ಬಿಟ್ಟು. ಹಾಗಾಗಿ ನಮ್ಮ ಮಗ ಒಂಚೂರು ಬುಕ್ಕೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದ. ಒಂದೊಂದು ಸರಿ ಮಾಡ್ತಾನೆ ಮೂಡಿದ್ದಂಗೆ. ಮಾಡಪ್ಪ ಅಂತ ಹೇಳಿದೆ. ಅವತ್ತಿನ ದಿನ ಅವನೇ ಬುಕ್ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ತಿನ್ನೋಕ್ಕೆ ಅಂತ ಮಕ್ಕಳೆಲ್ಲ ಬಂದರು. ಅವರು ಕೂಡ ಲಂಚೆಲ್ಲ ರೆಡಿ ಮಾಡಿದೆ. ನಾನು ಲಂಚಿಗೆ ಬಂದುಬಿಟ್ಟು ಮೊಸರನ್ನ ಮತ್ತು ಚಿತ್ರಾನ್ನ ಮಾಡಿದ್ದೆ. ಈ ಚಿಕ್ಕ ಮಗ ಬಂದುಬಿಟ್ಟು ಅವನು ಪೂಜೆ ಮಾಡೋಕ್ಕಂತ ಸಪ್ರೇಟಾಗಿ ಹೂ ಕಿತ್ಕೊಂಬಂದಿದ್ದ. ಅದನ್ನೇನು ಮಾಡ್ದೆ, ದೊಡ್ಡವನು ಹೂವೆಲ್ಲ ಮುಡಿಸ್ಬಿಟ್ಟ. ಅದಕ್ಕೆ ನಾನೇ ಮುಡ್ಸೋಕೆ ಬಿಟ್ಟಿಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟ ಅಂತೇಳಿ ಪಾಪ ಅವನು ತುಂಬ ದುಃಖ ಮಾಡ್ಕೊಂಡು ಅಳ್ತಾ ಇದ್ದ. ಇಲ್ಲಪ್ಪ ಬೇರೆ ಹೂ ಕೊಡ್ತೀನಿ ಸುಮ್ಮನಿರು ಅಂತೇಳಿ ಸಮಾಧಾನ ಮಾಡ್ತಾಯಿದ್ದೆ. ದೊಡ್ಡ ಮಗ ಓದೋ ತಿಂಡಿ ತಿನ್ಕೊಂಡು ಚಿಕ್ಕವನಿಗೆ ಹೋಗೋದು ಸ್ವಲ್ಪ ಲೇಟು. ಹಾಗಾಗಿ ಅವನು ನಿಧಾನಕ್ಕೆ ತಿಂಡಿ ತಿನ್ಕೊತ ಕೂತಿದ್ದೆ. ನಾವು ಇಲ್ಲೆಲ್ಲ ಒಂದು ದೊಡ್ಡವನು ಕಳಿಸಿದ ಮೇಲೆ ನಾನು ಸ್ವಲ್ಪ ನಮ್ಮ ಅತ್ತೆ ಕೂಡ ಎದ್ದು ಬರ್ತಾರೆ. ಆವಾಗಲೇ ಅವ್ರ ಜೊತೆಯಲ್ಲಿ ಟೀ ಕುಡ್ತೀನಿ. ಬೆಳಗ್ಗೆ ಟೀ ಕುಡಿಯೋಕ್ಕೆ ಆಗೋದಿಲ್ಲ, ಅರ್ಜೆಂಟ್ ಆಗಿಬಿಟ್ಟು ಕೆಲಸ ಮಾಡೋಕ್ಕೆ. ಇವಾಗ ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಒಂದು ಅರ್ಧ ಲೋಟ ಟೀ ಕುಡಿತೀನಿ. ಯಾಕೋ ಏನೋ ಮೊಸರನ್ನ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಮೊಸರನ್ನ ಮತ್ತು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಚೆನ್ನಾಗಿರುತ್ತೆ ಕಾಂಬಿನೇಷನ್, ಚಿತ್ರಾನ್ನ ಜೊತೆಗೆ ಮೊಸರನ್ನ. ಹಾಗೆ ಸಿಂಪಲ್ಲಾಗಿ ಈರುಳ್ಳಿ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕಿ ಇಟ್ಕೊಂಡಿದ್ನಲ್ವ, ಅದೇ ಗೊಜ್ಜನ್ನು ನಾನು ಅರಿಶಿನ ಪುಡಿ ಹಾಕೋದಕ್ಕಿಂತ ಮುಂಚೆನೇ ಈರುಳ್ಳಿದು ಮತ್ತು ಹಸಿಮೆಣ್ಸಿಗೆ ಕರಿಬೇವು ಸೊಪ್ಪಿನ ಎತ್ತಿಟ್ಕೊಂಡು ಅದನ್ನು ತಣ್ಣಗಾದ್ಮೇಲೆ ಮೊಸರು ಹಾಕ್ಬಿಟ್ಟು ಸ್ವಲ್ಪ ಜೊತೆಗೆ ಹಾಲು, ಉಪ್ಪು, ಕಾಳು ಮೆಣಸು ಪುಡಿ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಒಳ್ಳೆ ರುಚಿಯಾಗಿರೋಂಥ ಮೊಸರನ್ನ ರೆಡಿ ಆಯಿತು. ಅದು ತಿಂಡಿ ಕೂಡ ತಿನ್ಕೊಂಡು ಚಿಕ್ಕ ಮಗ ಕೂಡ ಹೋದ ಸ್ಕೂಲಿಗೆ. ಇದೆಲ್ಲ ಹೋದ್ಮೇಲೆ ಎಷ್ಟು ಕೆಲಸ ಇರುತ್ತೆ ಅಂದರೆ, ಈ ಅಡುಗೆ ಮಾಡೋದು ಬೇಕು, ಕ್ಲೀನ್ ಮಾಡೋದು ಬೇಕಾಗಲ್ಲ. ಯಾಕಂದರೆ ಅಷ್ಟೊಂದು ಹರಡಿರ್ತಾರೆ ಕೆಳಗಡೆ ಸಾಮಾನೆಲ್ಲ ಆಗಿರ್ಬೋದು. ಆಟ ಆಡಿಬಿಟ್ಟೆಲ್ಲ ಎತ್ತಿಟ್ಟಿರಲ್ಲ. ಹಾಗೆ ರೂಮಲ್ಲಂತೂ ಪೆನ್ಸಿಲು ಎರೇಸ್ ಮಾಡಿರೋದೆಲ್ಲ ಹಾಗೆ ಅಲ್ಲಲ್ಲೇ ಬಿಟ್ಟೋಗ್ಬಿಟ್ಟಿರ್ತಾರೆ. ಅವ್ರಿಗೆ ಕೆಲಸ ಕೂಡ ಹೇಳೋಕ್ಕಾಗಲ್ಲ ತೆಗೆದಿಡ್ರಿ ಅಂತ. ಯಾಕೆಂದರೆ ಅವ್ರಿಗೂ ಕೂಡ ಟೈಮ್ ಆಗಿರುತ್ತೆ. ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಬೇಕಾಗುತ್ತೆ. ಒಂದು ರೂಮನ್ನೇ ಒಂದು ಅರ್ಧ ಗಂಟೆ ಕ್ಲೀನ್ ಮಾಡಬೇಕಾಗುತ್ತೆ. ಹಾಲಲ್ಲಿ ಒಂದು 20 ನಿಮಿಷ, ಅದೊಂದು ಅರ್ಧ ಗಂಟೆ, ಒಳ್ಳೆ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಸಂಡೇ ಇದು. ನನ್ನ ದೊಡ್ಡ ಮಗನ ಸ್ಕೂಲಲ್ಲಿ ಡ್ರಾಯಿಂಗ್ ಮಾಡಿಸಿದ್ರು ಅಂತ ಹೇಳ್ಬಿಟ್ಟು ಡ್ರಾಯಿಂಗ್ ಮಾಡಿದ್ದೆ. ಇದು ಈಶ್ವರನ ಡ್ರಾಯಿಂಗು ಚೆನ್ನಾಗಿದೆ. ಏನಂದರೆ ಸ್ವಲ್ಪ ಮೂಗೆಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ನಾನು ಬೆಳಗ್ಗೆ ಎದ್ದ ತಕ್ಷಣ ಇದು ದೇವ್ರ ಮುಖ ನೋಡ್ತೀನಿ, ಈಶ್ವರನ ಮುಖ ಅಂತ ಹೇಳ್ಬಿಟ್ಟು ಅದನ್ನು ಡ್ರಾಯಿಂಗ್ ಮಾಡಿಕೊಂಡು ಮೇಲ್ಗಡೆ ನಾವು ಸೊಳ್ಳೆ ಪರ್ದೆ ಕಟ್ಟೋಕ್ಕೆ ಅಂತಂದೇಳಿ ಒಂದು ಮಳೆ ಹಾಕ್ಬಿಟ್ಟು ದಾರ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಮಳೆಗೆ ಸಿಕ್ಸ್ಬಿಟ್ಟಿದ್ರೆ ಡೈಲಿ ನೋಡ್ತೀನಿ ನಾನು ಬೆಳಗ್ಗೆ ಟೈಮಲ್ಲಿ ಅಂತಂದು ಹೇಳ್ಬಿಟ್ಟು. ಹಾಗೆ ಮೀಶೋಯಿಂದ ಪಾಟನ್ನು ಆರ್ಡ್ರ್ ಹಾಕಿದ್ದೆ ಹೆಂಗಿರುತ್ತೆ ಅಂತ ನೋಡಿದ್ರೆ ಚಿಕ್ಕ ಸೈಜ್ ಬಂದುಬಿಟ್ಟಿತ್ತು. ಅದಕ್ಕೆ ನಾನೇನು ಮಾಡಿದೆ, ಈ ಚಿಕ್ಕ ಸೈಜ್ ನೋಡಿದ್ರೆ ದೊಡ್ಡದು ಅನಿಸುತ್ತೆ, ಹಂಗಾಗಿ ಆರ್ಡ್ರ್ ಹಾಕಿದ್ದೆ. ಅದು ತುಂಬ ಚಿಕ್ಕ ಸೈಜ್ ಆಯಿತು. ಹಾಗಾಗಿ ರಿಟರ್ನ್ ಮಾಡಿಬಿಟ್ಟೆ ಬೇಡ ಅಂತ ಹೇಳ್ಬಿಟ್ಟು. ಸಂಡೇ ಎಲ್ಲ ಕೆಲಸ ಮುಗಿಸ್ಕೊಂಡು ನಂದು ಸ್ನಾನ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ನಾನು ಪೂಜೆ ಕೂಡ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ನನಗೆ ತುಂಬ ಹೊತ್ತಾಗೋಗ್ಬಿಡ್ತು. ಆಗಲೇ ಬೆಳಗ್ಗೆನೇ ನಾನು ಅಡುಗೆ ಮಾಡಿಟ್ಟಿದ್ದೆ. ತಿಂಡಿ ಜೊತೆಯಲ್ಲೇ ಸ್ವಲ್ಪ ತಿಂಡಿ ತಿಂದ ತಕ್ಷಣ ಬೀಟ್ರೋಟಿನ ಸಾಂಬಾರು ಮಾಡಿದ್ದೆ. ಚೆನ್ನಾಗಿರುತ್ತೆ ಬೀಟ್ರೋಟ್ ಸಾಂಬಾರು ಅಂತ ಹೇಳ್ಬೋದು. ಕೆಲವರು ಮಾಡಿದ್ರು ಮಾಡ್ಕೊಂಡಿರೋರಿಗೆ ಗೊತ್ತಿರುತ್ತೆ, ಚೆನ್ನಾಗಿರುತ್ತೆ. ಬೇಳೆ ಎಲ್ಲ ನಾರ್ಮಲಾಗಿ ತರಕಾರಿ ಸಾಂಬಾರು ಮಾಡ್ತೀವಲ್ಲ ಅದೇ ಥರ ಬೇಳೆ ಬೇಯಿಸ್ಕೊಂಬಿಟ್ಟು ಆ ಬೀಟ್ರೋಟನ್ನು ಹಾಕಿ ಕೊಬ್ಬರಿ ತುರಿಯೆಲ್ಲ ಹಾಕ್ಬಿಡ್ತೀನಿ, ರುಬ್ಬ್ಯಾಕಲ್ಲ. ತುಂಬಾ ಚೆನ್ನಾಗಿತ್ತು ಸಾಂಬಾರು ಮಾತ್ರ. ಹಾಗೆ ನಾನಿಲ್ಲಿ ಒಂದು ರೆಸಿಪಿ ಶೇರ್ ಮಾಡಿ ಹಾಕಿದ ರೆಸಿಪಿನ, ಕಡಲೆ ಹಿಟ್ಟಿಂದು ಲಡ್ಡು ಮಾಡೋಣ ಅಂತಂದು ಹೇಳ್ಬಿಟ್ಟು ಅದನ್ನು ಹಾಕಿದ್ದೀನಿ. ಆಲ್ರೆಡಿ ಕೆಲವರು ನೋಡಲ್ಲ ಅದನ್ನ, ಇಷ್ಟೊಂದು ರೆಸಿಪಿ ಏನು ನೋಡೋದು ಅಂತೇಳಿ ಕೆಲವೊಂದು ರೆಸಿಪಿ ನೋಡೋದಿಲ್ಲ. ಹಂಗಾಗಿ ವ್ಲಾಗಲ್ಲಿ ಹಾಕಿದ್ದೀನಿ, ಕೆಲವ್ರು ನೋಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1-2 ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ತುಪ್ಪ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಹುರಿತಾ ಇದ್ದೀನಿ. ಇದನ್ನು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಅದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಲಾಸ್ಟಲ್ಲಿ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಉರಿಬೇಕಾಗುತ್ತೆ. ಜಾಸ್ತಿ ಉರಿ ಮಾಡ್ಕೊಂಡ್ರೆ ಏನಾಗುತ್ತೆ, ತಳ ಎಲ್ಲ ಒತ್ತಿ ಸೀದೋಗ್ಬಿಡುತ್ತೆ. ಹಸಿ ವಾಸನೆ ಎಲ್ಲ ಹೋಗಲ್ಲ ಜೋರಾಗಿ ಉರಿ ಮಾಡಿಕೊಂಡ್ರೆ. ಹಂಗಾಗಿ ಮೀಡಿಯಮ್ಮಲ್ಲಿ ಉರಿ ಮಾಡಿಟ್ಕೊಂಡು
ತುಪ್ಪ ಹಾಕ್ಕೊಂಡು ಈ ಥರ ಉರಿಬೇಕು. ನೋಡಿ ನಾನು ತೋರಿಸ್ತಾ ಇರೋದು ಈ ರೀತಿಯಲ್ಲಿ ಪುಡಿ ಪುಡಿಯಾಗಿದ್ದಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡ್ಕೊಂಬಿಡಿ. ಜಾಸ್ತಿ ತೆಳುಗೆಲೆ ಹಾಕ್ಕೊಂಡು ತುಪ್ಪ ಎಲ್ಲ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ತುಂಬ ಸಕ್ಕರೆ ಹಿಡಿಯುತ್ತೆ, ಸ್ವೀಟ್ನೆಸ್ ಜಾಸ್ತಿ ಅನಿಸುತ್ತೆ. ಹಾಗಾಗಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಪುಡಿ ಪುಡಿಯಾಗಿದ್ದಲ್ಲ ಅದು ಅಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಳಿ. ಈಗ ನಾನು ಇವಾಗ ಹಾಕಿದ್ದಿಲ್ಲ ತುಪ್ಪ, ಈ ರೀತಿಯಾಗಿ ತೆಳುಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ತೆಳುಗೆ ಮಾಡ್ಕೊಂಡ್ರೆ ಏನಾಗುತ್ತೆ, ತುಂಬ ಸಕ್ಕರೆ ಬೇಕಾಗುತ್ತೆ ನಾವು ಗಟ್ಟಿ ಉಂಡೆ ಮಾಡೋದಕ್ಕೆ. ಹಾಗಾಗಿ ನೋಡಿ ಈ ಥರ ಮಾಡ್ಕೊಬೇಡಿ. ಆವಾಗಲೇ ಉಂಡೆ ತಿಂದು ಖಾಲಿ ಮಾಡ್ತೀವಿ ಅಂದರೆ ತೆಳುಗಿದ್ರೂ ಅಡ್ಡಿ ಇಲ್ಲ, ಏನಾಗಲ್ಲ. ನೋಡಿ ನಾನಿಲ್ಲಿ ಒಂದು 2 ಬೌಲಷ್ಟು ಏಲಕ್ಕಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೆ ಸಕ್ಕರೆನ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಹಾಕ್ಕೊಂಡಿದ್ದೀನಿ. ಬಿಸಿ ಇರುವಾಗಲೇ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆ, ಸಕ್ಕರೆ ಎಲ್ಲ ಕರಗಿ ಇನ್ನೂ ತುಂಬ ತೆಳುಗಾಗ್ಬಿಡ್ತೈತೆ. ಹಂಗಾಗಿ ಇದು ತಣ್ಣಗಾದ್ಮೇಲೆ ತುಪ್ಪ ಹಾಕಿ ಕಡಲೆ ಹಿಟ್ಟಿಗೆ ಹುರ್ಕೊಂಡಿದ್ವಲ್ಲ, ಅದು ತಣ್ಣಗಾದ್ಮೇಲೆ ಸಕ್ಕರೆ ಹಾಕ್ಕೊಬೇಕಾಗುತ್ತೆ. ನೋಡಿ ಪರವಾಗಿಲ್ಲ, ನಾವು ಇವಾಗಲೇ ತಿಂದು ಖಾಲಿ ಮಾಡ್ತೀವಿ ಅಂದರೆ ಇಷ್ಟು ತೆಳುಗಿದ್ರೆ ಏನು ಅಡ್ಡಿ ಇಲ್ಲ. ಇಲ್ಲ ನಾವು ಒಂದು 2 ದಿನ 3 ದಿನ ಇಟ್ಕೊತೀವಿ ಅಂದರೆ ಈ ರೀತಿಯಾಗಿ ಗಟ್ಟಿಗೆ ಸಕ್ಕರೆ ಮಿಕ್ಸಿ ಮಾಡಿ ಹಾಕ್ಕೊಬೇಕಾಗುತ್ತೆ. ಇಷ್ಟಕ್ಕೆ ಏನಿಲ್ಲ ಅಂದ್ರೆ ಅದೊಂದು 3 ಬೌಲಷ್ಟು ಸಕ್ಕರೆ ಪುಡಿ ತೊಗೊಂಡ್ಬಿಟ್ಟಿದ್ದು. ಅದಕ್ಕೆ ತೆಳು ಮಾಡ್ಕೊಬೇಡಿ. ಸ್ವಲ್ಪ ಪುಡಿ ಇದೆಯಲ್ಲ ಆ ರೀತಿ ಇದ್ದಾಗಲೇ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಜಾಸ್ತಿ ಸಕ್ಕರೆ ಹಿಡಿದು ಸ್ವೀಟ್ನೆಸ್ ಜಾಸ್ತಿ ಅನಿಸುತ್ತೆ. ನೋಡಿ ನಾನೊಂದು ಅರ್ಧ ಪ್ಲೇಟಿಗೆ ಹಾಕ್ಕೊಂಡಿದ್ದೆ, ಒಂದು ಅರ್ಧ ಕಟ್ ಮಾಡೋಣ ಮೈಸೂರು ಪಾಕ್ ಥರ ಅಂತಂದು ಹೇಳ್ಬಿಟ್ಟು ಇನ್ನೊಂದು ಅರ್ಧ ಈ ರೀತಿ ಸಕ್ಕರೆ ಹಾಕ್ಬಿಟ್ಟು ಗಟ್ಟಿ ಮಾಡ್ಕೊಂಡಿನಿ. ನೋಡಿ ಸ್ವಲ್ಪ ಕೈ ತುಪ್ಪ ಸವರ್ಕೊಂಡ್ಬಿಟ್ಟು ಒಂದು ಮಧ್ಯದಲ್ಲಿ ಒಂದೊಂದೇ ದ್ರಾಕ್ಷಿನ ಇಟ್ಬಿಟ್ಟು ಈ ರೀತಿಗೆ ಉಂಡೆ ಕಟ್ಟಿಟ್ಕೊಂಡಿದ್ದೀನಿ. ಚೆನ್ನಾಗಿತ್ತು. ಅದೇ ಸಕ್ಕರೆ ಸ್ವೀಟ್ನೆಸ್ ತಿನ್ನೋ ಅಂತಾರು ಈ ಥರ ಗಟ್ಟಿ ಮಾಡ್ಕೊಳ್ಳಿ. ಇಲ್ಲ ಬೇಡ ಸ್ವಲ್ಪ ಆವಾಗಲೇ ತಿಂದು ಖಾಲಿ ಮಾಡ್ಕೊತೀವಿ, ತೆಳುಗಿದ್ರೆ ಅಡ್ಡಿ ಇಲ್ಲ ಅನ್ನೋರು ಸ್ವಲ್ಪ ನಾನು ಹೇಳಿದ್ನಲ್ಲ ತುಪ್ಪ ಜಾಸ್ತಿ ಹಾಕ್ಕೊಂಡು ತೆಳುಗೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು ಎರಡೂ. ಆದರೆ ನನ್ನ ದೊಡ್ಡ ಮಗನಿಗೆ ಇಷ್ಟ ಆಗಿದ್ದು ಸ್ವಲ್ಪ ತೆಳುಗಿತ್ತಲ್ಲ, ಅದು ಇಷ್ಟ ಆಯಿತು ಲಡ್ಡು. ಇದು ಬಂದುಬಿಟ್ಟು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ನನಗೆ. ಇದರ ಗಟ್ಟಿ ಇರೋದೆಲ್ಲ ನಾವು ತಿನ್ಕೊಂಡ್ವಿ. ನೋಡಿ ಇವಾಗ ನಾನು ಬಾಕ್ಸ್ ಟೈಪಲ್ಲಿ ಸ್ಕ್ವಯರಾಗಿ ಕಟ್ ಮಾಡ್ತಾನೆ ಸ್ವಲ್ಪ ತೆಳುಗಿತ್ತಲ್ವ, ಅದನ್ನು ಒಂದು ಪ್ಲೇಟಿಗೆ ತುಪ್ಪ ಸವರಿ ಒಂದು ಅರ್ಧನ ಪ್ಲೇಟಿಗೆ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಅದಕ್ಕೆ ನಾನು ಜಾಸ್ತಿ ಸಕ್ಕರೆ ಹಾಕಿ ಗಟ್ಟಿಗೆ ಮಾಡಿ ಕಲಸಿಟ್ಕೊಂಡು ಈ ರೀತಿಯಾಗಿ ಉಂಡೆ ಕಟ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಾನಿಲ್ಲಿ ಸ್ವಲ್ಪ ಚಿಕನ್ನು ತರಿಸಿದ್ದೆ, ಒಂದು ಅರ್ಧ kg ಅಷ್ಟು ಚಿಕನ್ನು. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕಸೂರಿ ಮೆಥಿ, ಗರಂ ಮಸಾಲ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ಖಾರ ಪುಡಿನ ಹಾಕ್ಬಿಟ್ಟು ಅದ್ರ ಜೊತೆಯಲ್ಲಿ ಪುದೀನ ಸೊಪ್ಪನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದ್ರೆ ಮೊಸರು ಕೂಡ ಸೇರಿಸ್ಕೊಬೋದು. ನಾನು ಯಾವುದೇ ಮೊಸರೆಲ್ಲ ಹಾಕ್ತಾಯಿಲ್ಲ, ಇದಿಷ್ಟೇ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಡ್ಕೊತೀನಿ. ಅರ್ಧ ಗಂಟೆ ಕಲಸಿಟ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನೇನು ಮಾಡ್ತಾನೆ, ಒಂದು ಅರ್ಧ kg ಅಷ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ, ಚಿಕನ್ ಬಿರಿಯಾನಿ. ಅದಕ್ಕೆ ನಾನು ಅರ್ಧ kg ಅಷ್ಟು ಅಕ್ಕಿನ ಒಂದು ಸ್ವಲ್ಪ ಬಾಸುಮತಿ ರೈಸು ಮತ್ತು ನಾರ್ಮಲ್ ಅಕ್ಕಿ ಎರಡನ್ನೂ ಸೇರಿಸ್ಕೊಂಡ್ಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ನೀರು ಹಾಕಿಡಲ್ಲ, ಹಾಗೆಯೇ ತೊಳೆದ್ಬಿಟ್ಟು ಈ ಥರ ಎತ್ತಿಟ್ಕೊಂಡ್ಬಿಡ್ತೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಪಲಾವೆಲ್ಲ ಹಾಕ್ಕೊತಿದ್ದೀನಿ. ಒಂದು 2 ರಿಂದ 3 ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕೆಂಪು ಕಲರ್ ಆಗೋ ತನಕ ಫ್ರೈ ಮಾಡ್ಕೊಬೇಕು, ಚೆನ್ನಾಗಿ ಡಿಫ್ರೆಂಟಾಗಿ ಫ್ಲೇವರ್ ಬರುತ್ತೆ. ಅದ್ರ ಜೊತೆಯಲ್ಲಿ ಒಂದು 2 ಪೀಸ್ ಚಕ್ಕೆ, ಒಂದು 2 ಲವಂಗ, ಸ್ವಲ್ಪ ಚಕ್ರ ಮಗ್ಗು, ಒಂದು ಏಲಕ್ಕಿ, ಒಂದು 4 ರಿಂದ 5 ಲವಂಗ ಹಾಕ್ಕೊಂಡು ಒಂದು ಏಲಕ್ಕಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊತಾ ಇದ್ದೀನಿ. ನೋಡಿ ರುಬ್ಬ ಅಷ್ಟರಲ್ಲಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಂದು ಬಣ್ಣ ಥರ ಫ್ರೈ ಆಗಿದೆ. ಇದ್ರ ಜೊತೆಯಲ್ಲಿ ನಾನು ಒಂದು 3 ಟೊಮೆಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನಷ್ಟು ಚೆನ್ನಾಗಿ ಮೆತ್ತಗಾಗಬೇಕು, ಆ ಥರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ. ಜೊತೆ ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಟೈಮಲ್ಲಿ ನೀವು ಸ್ವಲ್ಪ ಮೊಸರು ಕೂಡ ಸೇರಿಸ್ಕೊಬೋದು. ಮೊಸರು ಸೇರಿಸ್ಕೊಂಡ್ರೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ, ಅನ್ನ ಸ್ಮೂತಾಗಿರ್ತೈತೆ, ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ ಮೊಸರೆಲ್ಲ ಹಾಕ್ಕೊಂಡಿಲ್ಲ, ಬರೀ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ, ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದೋಗಿದೆ. ಇಷ್ಟು ಸಾಕಾಗುತ್ತೆ ಅನಿಸುತ್ತೆ. ಇವಾಗ ನಾನೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಹಾಕ್ಕೊಬೇಕಾಗುತ್ತೆ. ನೋಡಿ ಎಷ್ಟೆಲ್ಲ ಟೊಮೆಟೊ ಫ್ರೈ ಇದೆ. ಇವಾಗ ನಾನು ಸ್ವಲ್ಪ ಜಾರ್ ತೊಳೆದಿರೋ ಅಂಥದ್ದು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ಚಿಕನ್ ಕೂಡ ಹಾಕ್ಕೊತಿಲ್ಲ, ಹಂಗಾಗಿ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ ನಾನು ಕಲಸಿಟ್ಟಿದ್ನಲ್ಲ ಆ ಚಿಕನನ್ನು ಇದರೊಳಗಡೆ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಕನೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ. ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ ನಾನು ಇವಾಗ ಮತ್ತೆ ಒಂದು ವಿಷಲ್ ಹಾಕ್ಸ್ಕೊತೀನಿ, ಯಾಕೆಂದರೆ ಅನ್ನ ಬೇಗ ಬೆಂದೋಗ್ಬಿಡುತ್ತೆ. ಚಿಕನ್ ಇದೆಯಲ್ಲ ಅದು ಗಟ್ಟಿ ಇರುತ್ತೆ, ಬೆಂದೋಗ್ಬಿಡಲ್ಲ. ಹಂಗಾಗಿ 1 ರಿಂದ 2 ವಿಷಲ್ ಹಾಕ್ಸ್ಕೊಂಡ್ಬಿಡ್ತೀನಿ ಫಸ್ಟ್ ಈ ಚಿಕನ್ನು ಮತ್ತು ಗ್ರೇವಿ ಜೊತೆಗೆ. 1-2 ವಿಷಲ್ ಆದಮೇಲೆ ನಾನು ಮತ್ತೆ 1 ಲೋಟಕ್ಕೆ 2 ಲೋಟ ನೀರಂತೆ ನಾನಿಲ್ಲಿ 3 ಲೋಟ ನೀರು ಹಾಕಿಟ್ಟಿದ್ದೀನಿ. ನೋಡಿ ನೀರು ಕುದಿ ಬಂದಮೇಲೆ ಅಕ್ಕಿ ನೋಡಿ ಎಷ್ಟು ಚೆನ್ನಾಗಿ ನೆಂದ್ಕೊಂಡು ಬಿದ್ದಾಗಿದೆ, ಬಿಡಿ ಬಿಡಿಯಾಗಿದೆ. ಇವಾಗ ನಾನು
ನೀರು ಎಷ್ಟು ಬೇಕು ಅಷ್ಟನ್ನು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಖಾರ ಸೇರಿಸ್ಕೊತಾ ಇದ್ದೀನಿ. ಆವಾಗಲೇ ಸ್ವಲ್ಪ ಖಾರ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ, ಇದು ಪಲಾವ್ ಎಲೆ ಅಂತ ಇರುತ್ತೆ ಅದನ್ನು ಹಾಕ್ಕೊತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಬಾಸುಮತಿ ರೈಸಲ್ಲಿ ಯಾವ ಥರ ಫ್ಲೇವರ್ ಬರುತ್ತೆ, ಆಮೇಲೆ ಆಗಲೇ ಹೋಟೆಲಲ್ಲಿ ತಿಂತೀವಲ್ಲ ನಾವು ಆ ರೀತಿ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಹಾಗಾಗಿ ಪಲಾವ್ ಎಲೆ ಸ್ವಲ್ಪ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕು ಉಪ್ಪೆಲ್ಲ ನೋಡ್ಕೊಂಬಿಟ್ಟು ಸರಿ ಇದೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಅದನ್ನೊಂದು 2 ವಿಷಲ್ ಹಾಕ್ಸ್ಬಿಟ್ರೆ ಒಳ್ಳೆ ರುಚಿಯಾಗಿರೋಂಥದ್ದು ಚಿಕನ್ ಬಿರಿಯಾನಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು. ಈ ಸರಿ ಮಾತ್ರ ಏನಾದರೂ ನಾನು ಈ ರೀತಿಯಾಗಿ ಮಾಡಲೇಬೇಕು ಅಂತ ಅಂದ್ಕೊಂಡಾಗ ಏನಾಗುತ್ತೆ ಚೆನ್ನಾಗಿ ಬಂದಿರಲ್ಲ. ಈಗ ಅರ್ಜೆಂಟಾಗಿ ಮಾಡ್ತೀವಲ್ವ, ಅದೇ ತುಂಬ ಚೆನ್ನಾಗಿ ಬರುತ್ತೆ. ಸೂಪರಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ಚಿಕನ್ ಬಿರಿಯಾನಿ ಮತ್ತು ಬೇಸನ್ ಲಡ್ಡು ಯಾವ ರೀತಿ ಬಂದಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬೇಸನ್ ಲಡ್ಡು ಮಾತ್ರ ನಾನು ಹೇಳಿರೋ ರೀತಿಯಲ್ಲೇ ಮಾಡ್ಕೊಳ್ಳಿ, ತೆಳುಗೆ ಮಾಡ್ಕೊಳಕ್ಕೆ ಹೋಗಬೇಡಿ, ಬಿಡಿ ಬಿಡಿಯಾದಾಗಲೇ ಮಾಡ್ಕೊಂಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನಿಲ್ಲಿ ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂತಂದು ಹೇಳ್ಬಿಟ್ಟು ಬೆಂಡೆಕಾಯಿನ ಹುರಿದಿಡ್ಕೊತಾ ಇದ್ದೀನಿ. ಇದು ತೊಳೆದ್ಬಿಟ್ಟು ಹುರಿದಿಡ್ಕೊಂಡಿದ್ದೀನಿ ಬೆಂಡೆಕಾಯಿನ. ಚೆನ್ನಾಗಿಲ್ಲ ಸ್ವಲ್ಪ ಮೀಡಿಯಮ್ ಹುರಿದ್ಮೇಲೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡ್ಬಿಟ್ಟು ನಾನು 1.5 ಲೋಟದಷ್ಟು ಬೇಳೆ ತೊಗೊಂಡು ಚೆನ್ನಾಗಿ ತೊಳೆದು ಇದಕ್ಕೆ 3 ಟೊಮೆಟೊ ಹಣ್ಣನ್ನ ಮಧ್ಯದಲ್ಲಿ ಕಟ್ ಮಾಡಿ ಸೀಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದೇನಿಲ್ಲ ಅಂದರೆ 1-2 ವಿಷಲ್ಲು ಹಾಕ್ಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದರೆ. ಒಂದ್ಸರಿ ಮಾಡಿ ನೋಡಿ. ಹಾಗೆ ನಾನಿಲ್ಲಿ ಒಂದು ಅರ್ಧ ಹೋಳಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನು ತೆಂಗಿನಕಾಯಿ ತುರಿ ಮಾತ್ರನೇ ಗ್ರೈಂಡ್ ಮಾಡ್ಕೊತೀನಿ, ಬೇರೆ ಏನು ಮಿಕ್ಸ್ ಮಾಡಲ್ಲ ಅದಕ್ಕೆ. ಇವಾಗ ನಾನು ಸ್ವಲ್ಪ ಪಾತ್ರೆ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಜೊತೆಯಲ್ಲಿ ಬೆಂಡೆಕಾಯಿ ಹುರಿದಿದ್ದಲ್ಲ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಮತ್ತೆ ತೊಳೆಯೋದಿಲ್ಲ, ನಾನು ಹುರಿದ್ಮೇಲೆ ಹುರಿಯೋಕ್ಕಿಂತ ಮುಂಚೆ ತೊಳೆದಿರ್ತೀನಿ. ಈ ಈರುಳ್ಳಿ ಜೊತೆಲಿ ಹಾಕ್ಕೊಂಡು 2-3 ನಿಮಿಷ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಯಾವಾಗಲೂ ಹೆಸರು ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಂಡು ತಿಂದು ಬೇಜಾರಾಗಿದೆ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಬೇಳೆ ಹಾಕ್ಬಿಟ್ಟು ಮಾಡಿ ನೋಡಿ, ಸೂಪರಾಗಿ ಬರುತ್ತೆ. ಪದೇ ಮಾಡ್ತಾನೆ ಇರ್ತೀರ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1-2 ನಿಮಿಷ ಬೇಯಕ್ಕೆ ಇಟ್ಕೊಂಡ್ಬಿಡೋಣ. ಅದು ಬೇಯ ಅಷ್ಟರಲ್ಲಿ ಇಲ್ಲಿ ನಾವು ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ದಲ್ಲ ನಾನು ಟೊಮೆಟೊನ ಸಪ್ರೇಟಾಗಿ ಎತ್ತಿಡ್ಕೊತಾ ಇದ್ದೀನಿ. ನಾವು ಯಾವಾಗಲೂ ಇದೇ ರೀತಿಯಲ್ಲಿ ಟೊಮೆಟೊನ ಸಪ್ರೇಟಾಗಿ ಬೇಯಿಸಿಟ್ಕೊಳ್ಳೋದು. ಹಾಗಾಗಿ ಮೇಲ್ಗಡೆ ನೀರೇನಿದ್ದಿಲ್ಲ ಸ್ವಲ್ಪನ ಅದರೊಳಗಡೆ ತೆಗೆದುಬಿಟ್ಟು ಬೇಳೆನಲ್ಲಿ ಈ ಥರ ಸೌಟಲ್ಲಿ ಅಂದರೆ ನೀಟಾಗಿ ಬೇಳೆಲ್ಲ ಬೆಂದೋಗ್ಬಿಡುತ್ತೆ. ಬೇಳೆಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದ್ರೆ ಸಾಂಬಾರು ಮಂದ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಲ್ಲಿ ಸೌಟಲ್ಲಾದರೆ ಚೆನ್ನಾಗಿ ಬೇಳೆ ಎಲ್ಲ ನೀಟಾಗಿರುತ್ತೆ. ಇದನ್ನು ನಾನು ಬೆಂಡೆಕಾಯಿ ಬೇಯಕ್ಕೆ ಇಟ್ಟಿದ್ನಲ್ಲ ಅದ್ರ ಜೊತೆಯಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ. ಇವಾಗ ನಾನು ಮೇಲ್ಗಡೆ ಟೊಮೆಟೊ ಬೇಯಿಸಿದ್ನಲ್ಲ ಆ ಬೆಂದಿರೋ ಮೇಲ್ಗಡೆ ಸಿಪ್ಪೆನೆಲ್ಲ ಸಪ್ರೇಟಾಗಿ ಮಾಡಿಟ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ತೊಗೊತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊತಿದ್ದೀನಿ. ಸಾಂಬಾರು ಪುಡಿಯಲ್ಲಿ ಖಾರ ಮತ್ತು ಸಾಂಬಾರು ಪೌಡರ್ 2 ಮಿಕ್ಸ್ ಇದೆ ನಮ್ಮ ಸಾಂಬಾರು ಪೌಡರು. ಇದನ್ನು ಒಂದು 3 ಸ್ಪೂನ್ ಹಾಕ್ಕೊಂಡು ಜೊತೆಗೆ ನಾನು ರುಬ್ಬಿಡ್ಕೊಂಡಿದ್ನಲ್ಲ ತೆಂಗಿನಕಾಯಿದು ಅದನ್ನು ಸಹ ಸೇರಿಸ್ಕೊಂಡು ಕೈನಲ್ಲೇ ಚೆನ್ನಾಗಿ ಟೊಮೆಟೊನೆಲ್ಲ ಮೆತ್ತಗಾಗೋ ಥರ ಕೈನಲ್ಲೇ ಕಿವುಚಬೇಕಾಗುತ್ತೆ. ಈ ಸಾಂಬಾರು ಮಾತ್ರ ಸೂಪರಾಗಿರ್ತೈತೆ, ಮುದ್ದೆಗೂ ಅನ್ನಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಕೈನಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಪಾತ್ರೆಯಲ್ಲಿ ಹಾಕ್ತಾಯಿದ್ದೀನಿ. ನೀರನ್ನು ಎಷ್ಟು ಬೇಕೋ ಅಷ್ಟು ನಿಮಗೆ ತೆಳುಗೆ ಬೇಕಾದ್ರೆ ತೆಳುಗೆ, ಗಟ್ಟಿ ಬೇಕಾದ್ರೆ ಮಾಡ್ಕೊಂಡು ನೀರು ನೋಡಿ ಹಾಕ್ಕೊಬೇಕಾಗುತ್ತೆ. ಇದಕ್ಕೆ ಉಪ್ಪು ಎಲ್ಲ ಸರಿ ಇದೆ ಅಂತ ನೋಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕ್ಕೊಂಡು ಚೂರು ಹುಳಿ ಹಿಂಡಬೇಕು, ಜಾಸ್ತಿ ಎಲ್ಲ ಹುಳಿ ಹಿಂಡಬಾರ್ದು. ಯಾಕೆಂದರೆ ನಾವು 3 ಟೊಮೆಟೊ ಹಾಕಿದ್ವಲ್ವ, ಹಾಗೆ ಹುಳಿ ಜಾಸ್ತಿ ಹಾಕ್ಬಾರ್ದು. ಇದಕ್ಕೆ ಸ್ವಲ್ಪ ನೋಡಿ ಹಾಕ್ಕೊಬೇಕಾಗುತ್ತೆ. ಎಲ್ಲ ಚೆನ್ನಾಗಿ ಕುದಿ ಬಂದು ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಬೇಳೆ ಬೆಂಡೆಕಾಯಿ ಸಾಂಬಾರು ರುಚಿಯಾಗಿರೋದು ಅಷ್ಟು ರೆಡಿ ಆಗಿಬಿಡ್ತು. ತುಂಬಾ ಚೆನ್ನಾಗಿರ್ತಿದೆ. ಜೊತೆಲ್ಲ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರ್ತಿದೆ ಸಾಂಬಾರು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.